ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ SRK ಮತ್ತು ನಾನು ನಿಮ್ಮ ರಮ್ಯಾ. ಏನಪ್ಪ ಇವರು ಸ್ಟಾರ್ಟಿಂಗ್ಗೆ ಲೈಟಿಂಗ್ಸ್ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಮ್ಮೂರು ಮದ್ದೂರಲ್ಲಿ ಜಾತ್ರೆ ನಡೀತಾ ಇದೆ. ಇದು ಶನಿವಾರದವರೆಗೂ ಇದೆ. ಬುಧವಾರ ಕೊಂಡ ಮತ್ತು ಗುರುವಾರ ಸಿಡಿ ಇದೆ. ಹಾಗಾಗಿ ಲೈಟಿಂಗ್ಸ್ ನೋಡೋಣ ಅಂದ್ಬಿಟ್ಟು ನೈಟ್ ಟೈಮ್ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಹಾಗೆ ನಿಮಗೂ ವಿಡಿಯೋ ತೋರಿಸೋಣ, ನಮ್ಮೂರಲ್ಲಿ ಲೈಟಿಂಗ್ಸ್ ಹೆಂಗೆಲ್ಲ ಮಾಡಿದ್ದಾರೆ ಅಂತ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮೂರು ಬಂದು ಮದ್ದೂರು ಪಕ್ಕ ಇರೋದು, ಹಾಗಾಗಿ ಲೈಟಿಂಗ್ಸ್ ನೋಡೋಣ ಅಂತ ಬಂದ್ವಿ. ಹಾಗೆ ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋಗೋಣ, ಜಾತ್ರೆಗೆಲ್ಲ ಹೀಗೆಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಗೆ ಹಬ್ಬಗಳಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ, ನಾವು ಕೆಲಸ ಮಾಡೋದು ವಿಶಾಲ್ ಮಾರ್ಟು ಅಂದರೆ ರಿಟೇಲಾಗಿ ಬರೋದ್ರಿಂದ ಹಬ್ಬಗಳಲ್ಲೇ ಜನ ಜಾಸ್ತಿ ಇರೋದ್ರಿಂದ ನಮಗೆ ರಜಾ ಕೊಡೋಲ್ಲ. ಅವ್ರು ರಜಾ ಕೊಟ್ಟಿದ್ದೀನಿ, ನಾವು ಹಬ್ಬ ಮಾಡ್ಕೋಬೇಕು. ಏನೂ ಮಾಡೋಕ್ಕಾಗಲ್ಲ, ಕೆಲಸನೂ ಇಂಪಾರ್ಟೆಂಟೇ, ಹಬ್ಬನೂ ಇಂಪಾರ್ಟೆಂಟೇ. ಬನ್ನಿ, ಈ ಸರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಈ ಸರಿ ಹಬ್ಬದ ಪ್ರಯುಕ್ತ ಸ್ಟೇಡಿಯಂನಲ್ಲಿ ಆರ್ಕೆಸ್ಟ್ರಾನ ಫಿಕ್ಸ್ ಮಾಡಿದ್ದಾರೆ. ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಉದಯ್ ಸರ್ ಅವರು. ಉದಯ್ ಟ್ರಸ್ಟ್ ಕಡೆಯಿಂದ ಆರ್ಕೆಸ್ಟ್ರಾನು ಫಿಕ್ಸ್ ಮಾಡಿದ್ದಾರೆ. ಅಂದರೆ ಮೇ 6ನೇ ತಾರೀಕು ಅಂದರೆ ಇವತ್ತು ಸಂಜೆ ಸ್ಟೇಡಿಯಮಲ್ಲಿ ಆರ್ಕೆಸ್ಟ್ರಾ ಫಿಕ್ಸ್ ಮಾಡಿದ್ದಾರೆ. ಹೋಗಿ ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡೋಗಿ ಎಂಜಾಯ್ ಮಾಡಿ. ಇವತ್ತು ಆರ್ಕೆಸ್ಟ್ರಾದಲ್ಲಿ ಮೇನ್ ಅಟ್ರಾಕ್ಷನ್ ಬಂದು ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ಗಿಲ್ಲಿ ಆಗಿರ್ತಾರೆ. ನಮ್ಮ ವಿಡಿಯೋನ ಯಾರೆಲ್ಲ ಮದ್ದೂರಿಂದ ನೋಡ್ತಾ ಇದ್ದೀರಾ, ನನಗೆ ಹಾಯ್ ಅಂತ ಒಂದು ಕಮೆಂಟ್ ಮಾಡಿ, ನನಗೂ ಗೊತ್ತಾಗಲಿ ನನ್ನ ವಿಡಿಯೋನ ಎಷ್ಟು ಜನ ಮದ್ದೂರಿಂದ ನೋಡ್ತಾ ಇದ್ದೀರಾ ಅಂತ. ಕೊನೆಗೂ ಬೈಕಲ್ಲಿ ಸುತ್ತಾಡಿ ಸಾಕಾಯಿತು. ಕೊನೆಗೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು, ಈ ಸಾರಿ ಮದ್ದೂರು ಉತ್ಸವ ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ ಅಂತ ಅಂದರು. ಅದಕ್ಕೆ ಹೊರಟಿದ್ದು. ಆಲ್ಮೋಸ್ಟ್ ನಾನು ಮನೆಗೆ ರಿಟರ್ನ್ ಹೋಗೋ ವರ್ಷದಲ್ಲಿ 10:30 ಆಗಿತ್ತು ಅಂದ್ಕೊತೀನಿ. ಹಾಗೂ ಹಿಂಗೂ ಆಡಿಕೊಂಡು ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಬಂದು ನೋಡಿದರೆ ಈ ಥರ ವ್ಯೂ ರೆಡಿ ಇತ್ತು. ತುಂಬಾ ಗೇಮ್ಸ್ ಆಡೋಕ್ಕೆ ಅಂದ್ಬಿಟ್ಟು ತುಂಬಾ ಗೇಮ್ ಸ್ಟಾಲ್ಗಳು ಸೆಟ್ ಮಾಡಿದರು. ಹಾಗೆ ಮಕ್ಳುಗಳಿಗೆ ಆಟ ಆಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಬನ್ನಿ, ಈ ಸರಿ ಯಾವ ಥರ ಎಲ್ಲ ಗೇಮ್ಗಳು ಅರೇಂಜ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಹೋದ ವರ್ಷದ ಹಬ್ಬ ಕಲ್ಸ್ಕೊಂಡ್ರೆ ಈ ವರ್ಷದ ಹಬ್ಬ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಸರಿ ಅಂತೂ ಕ್ರೌಡು 10-10:30 ಆದ್ರೂ ಕಮ್ಮಿನೇ ಆಗಿರಲಿಲ್ಲ. ಆಟ ಆಡೋರು ಆಟ ಆಡ್ತಾನೇ ಇದ್ದರು. ಮಾತ್ರ ಮಕ್ಳುಗಳಿಗಂತೂ ಈ ಸರಿ ಆ ಥರ ಏರೋಪ್ಲೇನಲ್ಲಿ ಹೋಗೋ ಥರ ಡಿಫ್ರೆಂಟಾಗಿ ಎಲ್ಲ ಸೆಟ್ ಮಾಡಿದ್ದಾರೆ. ಅದರಲ್ಲೂ ಜಾಯಿಂಟ್ ವೆಲ್ ನೋಡಂತೂ ನನಗಂತೂ ತುಂಬಾ ಭಯ ಆಯಿತು. ಆಟ ಆಡೋರು ಅದು ಹೆಂಗೆ ಆಡ್ತಾರೋ ಗೊತ್ತಿಲ್ಲ, ನಾನಂತೂ ಹತ್ತಲ್ಲಪ್ಪ. ಬೇಕಿದ್ದರೆ ಚಿಕ್ಕ ಪುಟ್ಟ ಅದ್ರಲ್ಲಿ ಆಟ ಆಡ್ಕೊಂಡು ಬಂದ್ಬಿಡ್ಬೋದು. ನೋಡೋಣ, ಇನ್ನೂ ಆಟ ಆಡೋಕ್ಕೂ ಹೋಗಿಲ್ಲ ನಾನು. ನೋಡೋಣ, ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ. ಅವಳು ಆಲ್ರೆಡಿ ಮನೇಲಿ ಇದ್ದಿದ್ದರಿಂದ ಅವಳನ್ನು ಕರ್ಕೊಂಡೋಗಿ ಆಟ ಆಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ. ಇವಾಗ ನೋಡಿ, ಇದೊಂಥರ ಡಿಫ್ರೆಂಟ್. ಇದು ನೋಡ್ತಾ ಇದ್ರೆ ಸೀರಿಯಸ್ಲಿ ಭಯ ಆಗುತ್ತೆ ನನಗೆ. ಹೆಂಗೆ ಆಟ ಆಡೋದು, ತಲೆಗೆಲೆ ಸುತ್ತ ಬಂದರೆ ಏನೋ ಅಂತ ಯೋಚನೆ ಮಾಡ್ತಾ ಇದೆ. ಹಾಗೆ ಇಷ್ಟೆಲ್ಲ ಆದಮೇಲೆ ಒಂದು ರೌಂಡ್ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದು, ದೇವಸ್ಥಾನದಲ್ಲಿ ನನ್ನ ಹೊಸ ಬೈಕಿಗೆ ಒಂದು ಹಾರ ಇಸ್ಕೊಂಡೆ. ಹಾಗೆ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಮಸ್ಕಾಬನ್ನು ಟ್ರೈ ಮಾಡ್ತಾಯಿದ್ರು ಎಲ್ಲರೂ. ನಾನು ಹೋಗಿ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದೆ ಅಲ್ವಾ ಇದು ಅಂದ್ಬಿಟ್ಟು ನಾನು ಒಂದು ರೌಂಡ್ ಟ್ರಯಲ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನನಗಂತೂ ಮಸ್ಕಾಬನ್ ಸ್ವಲ್ಪನೂ ಇಷ್ಟ ಆಗಿಲ್ಲ. ಹಾಗೆ ನನ್ನ ಮಗಳಿಗೆ ಒಂದಷ್ಟು ಆಟ ಸಾಮಾನು ತಗೊಂಡು ಮನೆಗೆ ಹೊರಟೆ. ಹಾಗೆ ಹೇಳ್ದಾಗೆ ನಾನು ಮನೆಗೆ ಹೋಗೋಷ್ಟಲ್ಲ ಆಲ್ಮೋಸ್ಟ್ 10:30 ಆಗಿತ್ತು. ಮನೆಗೆ ಹೋಗಿದ್ದು ಸ್ವಲ್ಪ ಉಪ್ಪಿಟ್ಟು ಮಾಡಿ ತಿಂದ್ಬಿಟ್ಟು ಮಲಗಿದ್ದಾಯಿತು. ಅಲ್ಲಿಗೆ ಈ ಡೇನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.